ನಮ್ಮ ವಿಡಿಯೋ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಪವನ್ ಮಾಡುವ ನಮಸ್ಕಾರಗಳು. ನಮ್ಮ ಸಂಚಾರ ಸಾಗಿತ್ತು ನಾಗಮಲೆಯ ಕಡೆಗೆ. ಅಲ್ಲಿನ ವೈಶಿಷ್ಟ್ಯಗಳ ಕುರಿತು ಹಾಗೂ ಅಲ್ಲಿಗೆ ಹೋಗಿದ್ದ ನಮ್ಮ ಅನುಭವವನ್ನು ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ನೀವೇನಾದರೂ ನಾಗಮಲೆ ಟ್ರೆಕ್ಕಿಂಗ್ಗೆ ಪ್ಲಾನ್ ಮಾಡಿದ್ರೆ ನಿಮಗೆ ಸಹಾಯ ಆಗ್ಬೋದು ಎಂದು ಭಾವಿಸುತ್ತಾ ಈ ವಿಡಿಯೋನ ಆರಂಭಿಸೋಣ. ನಮ್ಮ ಪೇಜ್ ಇಷ್ಟ ಆದರೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೋಡಿದ ಹಾಗೂ ಮನಸ್ಸಿಗೆ ತುಂಬ ಹತ್ತಿರವಾದ ಜಾಗಗಳಲ್ಲಿ ನಾಗಮಲೆಯೂ ಒಂದು. ಅಲ್ಲಿಗೆ ಹೋಗುವಾಗ ಮನಸ್ಸಿಗೆ ಏನೋ ಒಂಥರ ಸಂತೋಷ. ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಹೋದರೆ ದಾರಿ ಉದ್ದಕ್ಕೂ ಮಜಾ ಮಾಡುವುದರಲ್ಲಿ ನಿಸ್ಸಂದೇಹನೇ ಇಲ್ಲ. ನೀವು ನಾಗಮಲೆಗೆ ಹೋಗಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಒಂದ್ಸಲನಾದರೂ ನಾಗಮಲೆಗೆ ಹೋಗಿ ಬನ್ನಿ. ಅಲ್ಲಿನ ಪ್ರಕೃತಿಗೆ ನಿಮ್ಮ ಮನಸ್ಸನ್ನು ಕೊಡೋದಂತೂ ಖಂಡಿತ. ನಾಗಮಲೆ ಈ ಪ್ರದೇಶವು ಅತ್ಯಂತ ಶ್ರೇಷ್ಠವಾದ ಜಾಗಗಳಲ್ಲಿ ಒಂದಾಗಿದೆ. ಮಲೆಮಹದೇಶ್ವರ ಬೆಟ್ಟದ ಅತಿ ಎತ್ತರದ ಮತ್ತು ಪವಿತ್ರವಾದ ಶಿಖರಗಳಲ್ಲಿ ನಾಗಮಲೆಯು ಕೂಡ ಒಂದು. ಇದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ನಾಗಮಲೆಯಲ್ಲಿ ಪ್ರಮುಖ ಆಕರ್ಷಣೆ ಎಂದರೆ ನಾಗಮಲೆ ಜ್ಯೋತಿ. ಇಲ್ಲಿನ ಬೆಟ್ಟದ ಮೇಲೆ ನಾಗರ ಹಾವಿನ ಆಕಾರದ ನೈಸರ್ಗಿಕ ಬಂಡೆ ಇದೆ. ಇದನ್ನು ಶಿವನ ಸ್ವರೂಪ ಎಂದೇ ನಂಬಲಾಗುತ್ತದೆ ಮತ್ತು ಇದು ನಾಗಮಲೆ ಜ್ಯೋತಿ ಎಂದೇ ಪ್ರಖ್ಯಾತಿಗೊಂಡಿದೆ. ನಾಗಮಲೆ ಒಂದು ಪವಿತ್ರ ಸ್ಥಳವಾಗಿದೆ. ಪುರಾಣಗಳ ಪ್ರಕಾರ ಮಾದಪ್ಪ ಅಂದರೆ ಮಲೆಮಹದೇಶ್ವರರು ಇಲ್ಲಿಗೆ ಬಂದು ತಪಸ್ಸು ಮಾಡುತ್ತಿದ್ದರು ಎಂದು ನಂಬಲಾಗುತ್ತದೆ. ನಾಗಮಲೆಯು ದಟ್ಟವಾದ ಕಾಡಿನ ನಡುವೆ ಇದೆ. ಇಲ್ಲಿನ ಪ್ರಕೃತಿಯ ಸೌಂದರ್ಯದ ಬಗ್ಗೆ ಪದಗಳಲ್ಲಿ ವರ್ಣಿಸಲು ಅಸಾಧ್ಯ. ಅಷ್ಟು ಸೊಗಸಾಗಿದೆ ನಾಗಮಲೆಯ ದಟ್ಟವಾದ ಕಾಡಿನ ವರ್ಣನೆ. ಪ್ರಕೃತಿ ಪ್ರೇಮಿಗಳಿಗಂತೂ ಇದು ಪ್ರಿಯವಾದ ಸ್ಥಳವಾಗಿದೆ. ನಾಗಮಲೆಗೆ ತಲುಪಲು ದಾಟಬೇಕಾದ 7 ಬೆಟ್ಟಗಳೆಂದರೆ ಆನುಮಲೆ, ಜೇನುಮಲೆ, ಕಾನುಮಲೆ, ಪಚ್ಚೆಮಲೆ, ಪವಳಮಲೆ, ಪೊನ್ನಾಚಿಮಲೆ ಹಾಗೂ ಅಂತಿಮವಾಗಿ ಸಿಗುವುದೇ ನಾಗಮಲೆ. ನಮ್ಮ ಪ್ರಯಾಣದ ಕುರಿತು ಮತ್ತು ನಮ್ಮೊಡನೆ ನಡೆದ ಕೆಲವು ಸಂಗತಿಗಳ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ನಮ್ಮ ಪ್ರಯಾಣದ ಬಗ್ಗೆ ಹೇಳೋದಾದರೆ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಸರಿಸುಮಾರು 12ರಿಂದ 14 ಕಿಲೋಮೀಟರ್ನಷ್ಟು ಸಾಗಬೇಕಾಗುತ್ತದೆ. ಇತ್ತೀಚಿನ ನಿಯಮಗಳ ಪ್ರಕಾರ ನಾಗಮಲೆ ಟ್ರೆಕ್ಕಿಂಗ್ಗೆ ಹೋಗಲು ಅರಣ್ಯ ಇಲಾಖೆಯ ವೆಬ್ಸೈಟ್ ಮೂಲಕ ಮುಂಚಿತವಾಗಿಯೇ ಟಿಕೆಟ್ ಬುಕ್ ಮಾಡ್ಕೋಬೇಕಾಗಿದೆ ಹಾಗೂ ಸಂಜೆ 4 ಗಂಟೆಯ ನಂತರ ಕಾಡಿನೊಳಗೆ ಪ್ರವೇಶವಿರುವುದಿಲ್ಲ. ನೀವು ಹೋಗುವಾಗ ಮುಂಜಾನೆ ಹೊರಟರೆ ಉತ್ತಮ ಅನಿಸುತ್ತೆ. ಮೊದಲೇ ಹೇಳಿದ ಹಾಗೆ ಸಾಗುವ ದಾರಿ 12ರಿಂದ 14 ಕಿಲೋಮೀಟರ್ನಷ್ಟಿದೆ. ಇದು ಸ್ವಲ್ಪ ಕಠಿಣವಾಗಿದ್ದರೂ ದಾರಿಯುದ್ದಕ್ಕೂ ಸಿಗುವ ಕಾಡಿನ ಹಸಿರು ಮರಗಿಡಗಳೆಲ್ಲ ಆಯಾಸವನ್ನು ಮರೆಸುತ್ತವೆ. ಹಾಗೆಯೇ ದಾರಿಯಲ್ಲಿ ಸಾಗುವಾಗ ಸಣ್ಣ ಸಣ್ಣ ಹಳ್ಳಿಗಳು ಕಾಣಸಿಗುತ್ತವೆ. ಅಲ್ಲಿನ ಜನರು ನಾಗಮಲೆಗೆ ಬರುವ ಭಕ್ತಾದಿಗಳಿಗೆ ದಾಹ ಮತ್ತು ಹಸಿವನ್ನು ನೀಗಿಸುತ್ತಾರೆ ಎಂದೇ ಹೇಳಬಹುದು ಹಾಗೂ ವಿಶ್ರಾಂತಿಯ ಕೂಡ ಜಾಗಗಳನ್ನು ನೀಡುತ್ತಾರೆ. ನಾವು ಕಂಡ ಹಾಗೆ ಹಳ್ಳಿಯ ಜನರ ಜೀವನ ಬಹಳ ಕಷ್ಟಕರವಾಗಿತ್ತು. ಪ್ರಮುಖವಾಗಿ ಸಾರಿಗೆ ಸೌಲಭ್ಯಕ್ಕಾಗಿ ಬಹಳಷ್ಟು ದೂರ ಸಾಗಬೇಕಾಗಿತ್ತು ಮತ್ತು ಆಸ್ಪತ್ರೆಯ ಸೌಲಭ್ಯವೂ ಕೂಡ ಅಲ್ಲಿ ಇಲ್ಲದಂತಾಗಿತ್ತು. ಹಳ್ಳಿಯ ಮಕ್ಕಳು ಶಿಕ್ಷಣಕ್ಕಾಗಿ ಶಾಲೆಗೆ ಹೋಗಲು ಬೆಟ್ಟಗಳನ್ನು ಹತ್ತು ಇಳಿಯಬೇಕಾಗಿತ್ತು. ಇದನ್ನೆಲ್ಲ ನೋಡಿದ ನಮಗೆ ಬೇಜಾರಾಗಿದ್ದಂತೂ ನಿಜ. ನಾವು ದಾರಿಯಲ್ಲಿ ಸಾಗುವಾಗ ಶ್ವಾನಗಳು ಕೂಡ ನಮ್ಮ ಹೆಜ್ಜೆಗಳ ಜೊತೆಯಲ್ಲಿ ಸಾಗುತ್ತಾ ನಾಗಮಲೆಯವರೆಗೂ ಬಂದಿದ್ದು ಮತ್ತು ನಾವು ಎಷ್ಟೊತ್ತು ಅಲ್ಲಿದ್ದೆವೋ ಅಲ್ಲಿಯವರೆಗೂ ನಮ್ಮ ಜೊತೆಯಲ್ಲೇ ಇದ್ದು ಹೊರಡುವಾಗ ನಮ್ಮ ಜೊತೆಯಲ್ಲೇ ಬಂದಿದ್ದು ನಮ್ಮೆಲ್ಲರ ಮನಸ್ಸಿಗೆ ಖುಷಿಯನ್ನುಂಟು ಮಾಡಿತ್ತು ಹಾಗೂ ಶ್ವಾನಗಳ ಪ್ರೀತಿ ನಮ್ಮೆಲ್ಲರ ಮನಸ್ಸನ್ನು ಮುಟ್ಟಿತ್ತು. ಹಾಗೆಯೇ ಬೆಟ್ಟವನ್ನು ತಿಳಿಯುವಾಗ ದಣಿವಾಗುವುದು ಮತ್ತು ಬಾಯಾರಿಕೆಯಾಗುವುದು ಸಹಜ. ಅದಕ್ಕಾಗಿಯೇ ಅಲ್ಲಿಯ ಮಕ್ಕಳು ಕುಡಿಯಲು ಮಜ್ಜಿಗೆಯನ್ನು ನೀಡುತ್ತಿದ್ದರು. ನಾವು ಸಹ ಹೋಗಿ ಮಜ್ಜಿಗೆಯನ್ನು ಕುಡಿದೆವು ಮತ್ತು ಅವರ ಮುಗ್ಧತೆಯನ್ನು ಕಂಡಾಗ
ನಮಗೂ ನಮ್ಮ ಬಾಲ್ಯದ ದಿನಗಳು ನೆನಪಾಗಿತ್ತು. ಹಾಗೆಯೇ ಹೊರಡುವಾಗ ವಿದಾಯ ಹೇಳಿ ಮುಂದೆ ಸಾಗಿದೆವು. ಹಾಗೆಯೇ ಸಾಗುತ್ತಾ ನಾಗಮಲೆಯನ್ನು ತಲುಪಿದೆವು. ಆನಂತರ ಸುತ್ತಲೂ ಪ್ರದಕ್ಷಿಣೆ ಬಂದು ದೇವಸ್ಥಾನದ ಒಳಹೊಕ್ಕ ನಮಗೆ ದೇವರ ದರ್ಶನವಾಗಿತ್ತು. ಅದನ್ನು ಕಣ್ತುಂಬಿಕೊಂಡ ನಂತರ ಅಲ್ಲಿ ಬೀಸುವ ಗಾಳಿಗೆ ಆಗಿದ್ದ ಆಯಾಸ ಸಂಪೂರ್ಣವಾಗಿ ಮಾಯವಾಗಿದ್ದಂತೂ ನಿಜ. ಬೆಟ್ಟದ ಮೇಲೆ ನಿಂತಾಗ ಅಲ್ಲಿ ಬೀಸುವ ಗಾಳಿ, ಹಾಗೆಯೇ ಅಲ್ಲಿ ದೂರದಲ್ಲಿ ಹರಿಯುವ ಕಾವೇರಿ ನದಿಯನ್ನು ನೋಡುವುದು ಒಂಥರ ಮನಸ್ಸಿಗೆ ಆನಂದವನ್ನುಂಟು ಮಾಡುತ್ತದೆ. ಅಲ್ಲಿಯೇ ಸ್ವಲ್ಪ ಸಮಯಗಳನ್ನು ಕಳೆದೆವು. ಆನಂತರ ಸಮಯದ ಹೊತ್ತಾಗಿ ಪುನಃ ಹಿಂದಿರುಗಿ ಬರುವಾಗ ಇಂಡಿಗನತ್ತ ಎಂಬ ಹಳ್ಳಿಯಿಂದ ಮಲೆಮಹದೇಶ್ವರ ಬೆಟ್ಟದ ದೇವಸ್ಥಾನದವರೆಗೂ ವಾಹನ ಸೌಲಭ್ಯವಿದೆ. ನಾವು ಸಹ ಅದೇ ವಾಹನಗಳಲ್ಲಿ ಬಂದೆವು. ಬರುವಾಗ ರಸ್ತೆಗಳನ್ನು ಕಂಡಾಗ ಭಯಭೀತರಾಗಿದ್ದಂತೂ ನಿಜ. ಸತ್ಯ ಹೇಳಬೇಕಂತಂದರೆ ಅಲ್ಲಿ ಗಾಡಿಯನ್ನು ಓಡಿಸುವ ಚಾಲಕರಿಗೆ ಇದಂತೂ ಸಾಹಸದ ಕೆಲಸ ಎಂದು ಅರಿವಾಗಿತ್ತು. ಅಷ್ಟರಲ್ಲಿ ನಾವು ಪುನಃ ಬೆಟ್ಟಕ್ಕೆ ತಲುಪಿದೆವು. ಆನಂತರ ಮಲೆಮಹದೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಪ್ರಸಾದ ತಿಂದು ನಮ್ಮ ಊರಿನ ಕಡೆಗೆ ಮರಳಿದೆವು. ಕೊನೆಯದಾಗಿ ನಾಗಮಲೆಗೆ ಹೋಗುವ ಎಲ್ಲರಿಗೂ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಪ್ಲಾಸ್ಟಿಕ್ ವಸ್ತುಗಳನ್ನು ಕಾಡಿನಲ್ಲಿ ಬಿಸಾಕಬೇಡಿ. ಇದರಿಂದ ಪರಿಸರಕ್ಕೆ ಭಾಳಷ್ಟು ಹಾನಿಯಾಗುತ್ತದೆ. ಇದಾಗಿತ್ತು ನಮ್ಮ ನಾಗಮಲೆಯ ಪ್ರಯಾಣ. ಮತ್ತೆ ಸಿಗೋಣ ಎಂದು ಹೇಳುತ್ತಾ ನಿಮ್ಮ ಪ್ರೀತಿಯ ಪವನ್ ಮಾಡುವ ಧನ್ಯವಾದಗಳು.